ಹಾಲೆಲೂಯಾ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ದೇವರನ್ನು ಸ್ತುತಿಸಿ ಹಲ್ಲೆಲೂಯಾ ಹಾಡುವ, ದೇವರನ್ನು ಸ್ತುತಿಸಿ ಹಲ್ಲೆಲೂಯಾ ಹಾಡುವ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ನನ್ನಯ ಪಾಪಗಳ ತಾನೇ ಹೊತ್ತುಕೊಂಡ, ನನ್ನಯ ಪಾಪಗಳ ತಾನೇ ಹೊತ್ತುಕೊಂಡ, ಯಜ್ಞದ ಕುರಿಯಾಗಿ ನನಗಾಗಿ ಯೇಸು ಬಲಿಯಾದ, ಯಜ್ಞದ ಕುರಿಯಾಗಿ ನನಗಾಗಿ ಯೇಸು ಬಲಿಯಾದ. ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ದೇವರನ್ನು ಸ್ತುತಿಸಿ ಹಲ್ಲೆಲೂಯಾ ಹಾಡುವ, ದೇವರನ್ನು ಸ್ತುತಿಸಿ ಹಲ್ಲೆಲೂಯಾ ಹಾಡುವ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ಬೆಟ್ಟ ಗುಡ್ಡ ಕದಲಿದರು, ಮರ ಗಿಡ ಉರುಳಿದರು, ಬೆಟ್ಟ ಗುಡ್ಡ ಕದಲಿದರು, ಮರ ಗಿಡ ಉರುಳಿದರು, ನಿನ್ನ ಕೃಪೆ ನನಗಿರಲು, ನಿನ್ನಯ ಕರುಣೆ ಕಾಯುವುದು, ನಿನ್ನ ಕೃಪೆ ನನಗಿರಲು, ನಿನ್ನಯ ಕರುಣೆ ಕಾಯುವುದು. ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ದೇವರನ್ನು ಸ್ತುತಿಸಿ ಹಲ್ಲೆಲೂಯಾ ಹಾಡುವ, ದೇವರನ್ನು ಸ್ತುತಿಸಿ ಹಲ್ಲೆಲೂಯಾ ಹಾಡುವ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ಸಾವಿರ 10,000 ಆಯುಧವ ಎತ್ತಿ ಬಂದರು, 10,000 ಆಯುಧವ ಎತ್ತಿ ಬಂದರು, ದೇವನೇ ಯುದ್ಧ ಮಾಡುವ, ಸನಿಹವೇ ಇದ್ದು ನಾ ಹರ್ಷಿಸುವೆ, ದೇವನೇ ಯುದ್ಧ ಮಾಡುವ, ಸನಿಹವೇ ಇದ್ದು ನಾ ಹರ್ಷಿಸುವೆ. ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ಹಾಡುವ ಕೊಂಡಾಡುವ ಆನಂದದಿ ನಲಿಯುವ, ದೇವರನ್ನು ಹಲ್ಲೆಲೂಯಾ ಹಾಡುವ, ದೇವರನ್ನು ಸ್ತುತಿಸಿ ಹಲ್ಲೆಲೂಯಾ ಹಾಡುವ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ. ಪರಿಶುದ್ಧ ಜೀವನ, ಪರಲೋಕ ಜೀವನ, ಆತ್ಮಭರಿತ ಜೀವನ, ಇದು ಹಲ್ಲೆಲೂಯಾ ಜೀವನ.
ಅಗ್ನಿಯ ದುರ್ಗ ನೀನೇ, ನನ್ನ ಆದರಣ ಮಳೆ ನೀನೇ. ಅಗ್ನಿಯ ದುರ್ಗ ನೀನೇ, ನನ್ನ ಆದರಣ ಮಳೆ ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಇಕ್ಕಟ್ಟಿನಲ್ಲಿ ನನ್ನ ಜೊತೆಗಾರನು ನೀನೇ. ಸ್ತೋತ್ರ. ಕರಗಳನ್ನು ಚಾಚಿ ಹೇಳುವ, ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ನೋವು ನಿಗ್ವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ನೋವು ನಿಗ್ವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ನನ್ನ ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿತಯ್ಯ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿತಯ್ಯ. ಅಬ್ರಹಾಮನ ಆಶೀರ್ವಾದವು ನನಗೆ ದೊರಕಿದ್ದಯ್ಯ. ಅಬ್ರಹಾಮನ ಆಶೀರ್ವಾದವು ನನಗೆ ದೊರಕಿದ್ದಯ್ಯ. ಸ್ತೋತ್ರ 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 ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಯೇಸುವೆ ನಿನ್ನ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ. ಯೇಸುವೆ ನಿನ್ನ ರಕ್ತದಿಂದ ನೀತಿವಂತನಾಗಿಸಿದೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಸ್ತೋತ್ರ 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 ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ನೋವು ನಿಗ್ವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ಎಸ್ ಡ್ಯಾಡಿ. ನೋವು ನಿಗ್ವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಬಲವೆಲ್ಲ ನೀನೇ
ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಡ್ಯಾಡಿಯನ್ನು ನೋಡಿ ಹೇಳೋಣ, ಸ್ತೋತ್ರ ಡ್ಯಾಡಿ, ಸ್ತೋತ್ರ ಸ್ತೋತ್ರ. ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಯೇಸುವೆ ನಿನ್ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ. ಎಸ್ ಡ್ಯಾಡಿ, ಯೇಸುವೆ ನಿನ್ ರಕ್ತದಿಂದ ಪಾಪಿಯಾಗಿದ್ದೆ, ನನ್ನ ನೀತಿವಂತನಾಗಿಸಿದೆ, ನೀತಿವಂತನಾಗಿಸಿದೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಎಸ್ ಫಾದರ್ ಗಾಡ್, ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಸ್ತೋತ್ರ, ಥ್ಯಾಂಕ್ ಯು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಫಾದರ್ ಗಾಡ್. ಸ್ತೋತ್ರ ಸ್ತೋತ್ರ. ಅಗ್ನಿಯ ದುರ್ಗ ನೀನೇ, ನನ್ನ ಆದರಣ ಮಳೆ ನೀನೇ. ಹೌದು ಡ್ಯಾಡಿ, ಅಗ್ನಿಯ ದುರ್ಗ ನೀನೇ, ನನ್ನ ಆದರಣ ಮಳೆ ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಹೌದು ಫಾದರ್ ಗಾಡ್, ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಸ್ತೋತ್ರ. ಕರಗಳನ್ನು ಚಾಚಿ ಕಣ್ಣುಗಳನ್ನು ಮುಚ್ಚಿ ಸ್ತೋತ್ರ 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 ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಬೇರೆ ಕಡೆ 1000 ದಿನ ಇರೋದಕ್ಕಿಂತ ನಿನ್ನ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಶ್ರೇಷ್ಠ ಡ್ಯಾಡಿ. ಹಲ್ಲೆಲೂಯಾ. ಕಣ್ಣೀರನ್ನು ಹರ್ಷದ ಹೊನಲಾಗಿ ಮಾರ್ಪಡಿಸುವಾತನೇ, ನನಗಾಗಿ ಚಿಂತಿಸುವ ಹಿತ ಚಿಂತಕನೇ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ. ಬೇರೆಡೆ 1000 ದಿನಕ್ಕಿಂತಲೂ ನಿನ್ನಲ್ಲಿ ಒಂದು ದಿನ ಮೇಲಾಗಿದೆ. ಬೇರೆಡೆ 1000 ದಿನಕ್ಕಿಂತಲೂ ನಿನ್ನಲ್ಲಿ ಒಂದು ದಿನ ಮೇಲಾಗಿದೆ. ಪ್ರತಿದಿನ ದಿನವೂ ನಿನ್ನಾಲಯದ ಅಂಗಳದಲ್ಲಿ, ನಿನ್ನಾಲಯದ ಅಂಗಳದಲ್ಲಿ ದಿನವೂ ಕಾದಿರುವೆ. ಆಮೇನ್. ದಿನವೂ ಕಾದಿರುವೆ. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ,
ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ, ನಿನ್ನಯ ಸನ್ನಿಧಿಯಲ್ಲಿರುವವರು ನಿಜವಾಗಿ ಭಾಗ್ಯವಂತರು. ನಿನ್ನಯ ಸನ್ನಿಧಿಯಲ್ಲಿರುವವರು ನಿಜವಾಗಿ ಭಾಗ್ಯವಂತರು. ಶುದ್ಧ ಹೃದಯದಿ ಸ್ತುತಿಸುವರು, ಶುದ್ಧ ಹೃದಯದಿ ಸ್ತುತಿಸುವರು, ಸ್ತುತಿಸುತ್ತಾ ಇರುವರು, ಅವರು ಸ್ತುತಿಸುತ್ತಾ ಇರುವರು. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ, ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಓಡಿದರು ದಣಿಯಲಾರರು, ಓಡಿದರು ದಣಿಯಲಾರರು, ನಡೆದರು ಬಳಲಲಾರರು, ಅವರು ನಡೆದರು ಬಳಲಲಾರರು. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ, ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಹರುಷದ ಹೊನಲಾಗಿ ಮಾರ್ಪಡುವುದು. ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಹರುಷದ ಹೊನಲಾಗಿ ಮಾರ್ಪಡುವುದು. ಬಲದಿಂದ ಬಲ ಹೊಂದಿ, ಬಲದಿಂದ ಬಲ ಹೊಂದಿ ಚೀಯೋನ ಕಾಣುವರು, ಅವರು ಚೀಯೋನ ಕಾಣುವರು. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ, ಬೇರೆಡೆ 1000 ದಿನಕ್ಕಿಂತಲೂ ನಿನ್ನಲ್ಲಿ ಒಂದು ದಿನ ಮೇಲಾಗಿದೆ. ಬೇರೆಡೆ 1000 ದಿನಕ್ಕಿಂತಲೂ ನಿನ್ನಲ್ಲಿ ಒಂದು ದಿನ ಮೇಲಾಗಿದೆ. ನಿನ್ನಾಲಯದ ಅಂಗಳದಲ್ಲಿ, ನಿನ್ನಾಲಯದ ಅಂಗಳದಲ್ಲಿ ದಿನವು ಕಾದಿರುವೆ. ಆಮೇನ್, ದಿನವು ಕಾದಿರುವೆ. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ, ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಒಂದೆರಡು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಹಾಗೆ ಡ್ಯಾಡಿ ಜೊತೆ ಮಾತಾಡಿ. ನಿನ್ನ ಜೊತೆ ಇರುವುದು ಎಷ್ಟು ಚಂದಪ್ಪ. ಥ್ಯಾಂಕ್ ಯು. ಬೇರೆ ಜಾಗದಲ್ಲಿ 1000 ದಿನ ಇರೋದಕ್ಕಿಂತ ನಿನ್ನ ಜೊತೆ ಇರುವ ಈ ಸ್ವಲ್ಪ ಹೊತ್ತು ಶ್ರೇಷ್ಠ. ಮನಸ್ಸಿಗೆ ಆಧರಣೆ, ಕರ್ತನೆ, ಭವಿಷ್ಯಕ್ಕೆ ನಿರೀಕ್ಷೆ. ಹಲ್ಲೆಲೂಯ. ಹೌದು ಸ್ವಾಮಿ, ಥ್ಯಾಂಕ್ ಯು. ನನ್ನ ಚಿಂತೆಯನ್ನೆಲ್ಲ ಮರೆಯುವಂತಹ ಸ್ಥಳ ನಿನ್ನ ಸಾನ್ನಿಧ್ಯ. ಥ್ಯಾಂಕ್ ಯು.
ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ಹಾಗೆ ನೀವೇ ಮಾತನಾಡಿ, ಯಾರು ಸುಮ್ಮನಿರಬೇಡಿ. ಅಪ್ಪ ಥ್ಯಾಂಕ್ ಯು, ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆ ಮಾತನಾಡಿ. ವಂದನೆಪ್ಪ, ಥ್ಯಾಂಕ್ ಯು. ಆಲೋಚನಾ ಕರ್ತನು ನೀನೇ, ಆರಾಧನೆ ಕಾರ್ಯದಲ್ಲಿ ಸಮರ್ಥನು ನೀ, ಆರಾಧನೆ ಹೆಗಲಿನಲ್ಲೇ ಹೊರುವವನೇ, ಆರಾಧನೆ ನಿಮಗೆ, ಆರಾಧನೆ. ಕಣ್ಮಣಿಯಂತೆ ಕಾಯುವವನೇ, ಆರಾಧನೆ ಎಸ್ ಡ್ಯಾಡಿ. ಹೆಗಲಿನಲ್ಲೇ ಹೊರುವವನೇ, ಡ್ಯಾಡಿಯನ್ನು ನೋಡಿ ಹೇಳೋಣ, ಆರಾಧನೆ ನಿಮಗೆ, ಆರಾಧನೆ. ಎರಡು ಕರೆಗಳನ್ನು ಚಾಚಿ ಹೇಳುವ, ಹೋಸಾನ ಡ್ಯಾಡಿ, ಉನ್ನತ ದೇವನೇ, ಹೋಸಾನ 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 ಹೋಸಾನ, ಉನ್ನತ ದೇವನೇ, ಹೋಸಾನ 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 ಹೋಸಾನ. ಶಿಲುಬೆಯಿಂದ ರಕ್ಷಿಸಿದೆ, ಆರಾಧನೆ ಆರಾಧನೆ. ನಿನ್ರೆಕ್ಕೆಯಿಂದ ಹೊದಿಸಿರುವೆ, ಆರಾಧನೆ ಆರಾಧನೆ. ಹೋಸಾನ ಹೋಸಾನ, ಉನ್ನತ ದೇವನೇ, ಹೋಸಾನ 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 ಹೋಸಾನ. ಹೋಸಾನ ಹೋಸಾನ. ಥ್ಯಾಂಕ್ ಯು ಲಾರ್ಡ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ, ಅದರಲ್ಲಿ 3ನೇ ಅಧ್ಯಾಯ 14ರಿಂದ 17 ಓದೋಣ. ಎಫೆಸ 3 14ರಿಂದ 17. ಹೀಗಿರಲಾಗಿ ಯಾವ ತಂದೆಯಿಂದ
ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ಮೊದಲನೇದಾಗಿ ನಾವು ನೋಡಿದ ಪೌಲನು ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ? ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವಜನರೆಲ್ಲರಿಗೂ ಸಹ ಯಾರು ಟೊಳ್ಳಾಗಿರಬಾರ್ದು, ಎನರ್ಜೆಟಿಕ್ ಆಗಿ ಬರುವ ಹೋರಾಟಗಳನ್ನು ಮೆಟ್ಟಿ ತುಳಿದು ಜಯಗಳಿಸುವಂತಹ ಸಾಮರ್ಥ್ಯವುಳ್ಳವರಾಗಿ ವಿಶೇಷ ಬಲ, ಹಾಲೆಲೂಯ, ಸ್ಪೆಷಲ್ ಪವರ್, ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ, ಅದನ್ನು ನೀವು ಹೊಂದ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾನೆ. ಪವಿತ್ರಾತ್ಮ ನಿಮಗೆ ಆ ಬಲವನ್ನು ಕೊಡ್ತಾನೆ. ಹಾಲೆಲೂಯ. ಓಕೆ, ಇವತ್ತಿನ ನಮ್ಮ ಧ್ಯಾನಕ್ಕೆ ಮುಂದುವರಿಸಿ ಹೋದನ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹಾಲೆಲೂಯ. ಕ್ರಿಸ್ತನು, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಹಾಲೆಲೂಯ. ಇನ್ನೂ ಸಿಂಪಲಾಗಿ ಹೇಳಬೇಕಾದ್ರೆ, ಪ್ರತಿಯೊಬ್ಬರು ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಕ್ರಿಸ್ತನ ಅಮೂಲ್ಯ ಪ್ರಸನ್ನತೆಯನ್ನು ತನ್ನೊಳಗೆ ಅನುಭವಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ, ದೇವನಾಮಕ್ಕೆ ಸ್ತೋತ್ರ. ಈ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ನಿಮಗೆ ಬಹಳ ಬಲ ಕೊಡುವಂಥದ್ದು ನಂಬಿಕೆ. ಅಂದರೆ ಆತನ ಪ್ರೆಸೆನ್ಸ್ನ ನಂಬಿ ಅಕ್ಸೆಪ್ಟ್ ಮಾಡಿ ಅನುಭವಿಸುವಂತಹ ಒಂದು ಸೌಭಾಗ್ಯಕ್ಕೆ ನೀವು ನಾನು ಜೀವಿಸಬೇಕು. ಇದು ರಿಯಲ್ ಕ್ರಿಸ್ಟಿಯನ್ ಲೈಫ್. ಕ್ರೈಸ್ಟ್ ಇನ್, ದಟ್ ಈಸ್ ಕ್ರಿಸ್ಟಿಯನ್. ಹಾಲೆಲೂಯ. ಕ್ರಿಸ್ತನು ನಮ್ಮೊಳಗೆ ವಾಸ ಮಾಡುವ ಆ ಸೌಭಾಗ್ಯವನ್ನು ನೀವು ಸವಿಬೇಕು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸಿಂಪಲಾಗಿ ಗೊತ್ತಿರುವ ವಿಚಾರ ಆದರೂ ಸಹ ಅನೇಕರು ಅನೇಕ ಸಂದರ್ಭಗಳಲ್ಲಿ ಕ್ರಿಸ್ತನ ಸಾನ್ನಿಧ್ಯವನ್ನು ಸೆನ್ಸ್ ಮಾಡದೆ, ಗ್ರಹಿಸದೆ, ಕ್ರಿಸ್ತನ ಪ್ರೆಸೆನ್ಸ್, ಆತನ ಇರುವಿಕೆಯನ್ನು ಗುರುತಿಸದೆ ಚಿಂತೆಗೆ, ಟೆನ್ಷನ್ಗೆ, ಭಯಕ್ಕೆ, ಆತಂಕಕ್ಕೆ, ಗಲಿಬಿಲಿಗೆ, ಗಾಬರಿಗೆ ಒಳಗಾಗುವುದನ್ನು ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಸ್ತವಾಂಶ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಮಾತಿನಲ್ಲಿ ನಂಬಿಗಸ್ತನು. ಏನು ಹೇಳ್ತಾನೋ ಅದರ ಪ್ರಕಾರವೇ ಮಾಡುವಾತನು. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ನಿಮ್ಮೆಲ್ರಿಗೂ ಗೊತ್ತು. ಏನದು? ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎವ್ರಿ ಡೇ, ಎಲ್ಲ ದಿವಸ, ಅಲ್ಲಿ ಎಲ್ಲ ಅನ್ನೋದಕ್ಕೆ ದೀರ್ಘ ನೋಡ್ತಾ ಇದ್ದೀನಿ ಕನ್ನಡದಲ್ಲಿ, ಎಲ್ಲ ದಿವಸ. ಹಾಲೆಲೂಯ. ದಿವಸಗಳು ಕೂಡ ಬರಲಿಲ್ಲ ಅಲ್ಲಿ. ಎಲ್ಲ ದಿವಸ ಅಂದರೆ ಈಚ್ ಆ್ಯಂಡ್ ಎವ್ರಿ ಡೇ ನಾನು ನಿಮ್ಮ ಸಂಗಡ ಇದ್ದೇನಂತ ಹೇಳಿ. ನಮ್ಮ ದೇವರು ಸುಳ್ಳು ಹೇಳೋ ದೇವರಲ್ಲ, ನಮ್ಮ ಜೊತೆಗಿದ್ದಾನೆ. ಆತನು ತನ್ನ ಮಾತಿನ ಮೇರೆಗೆ, ತನ್ನ ವಾಗ್ದಾನದ ಮೇರೆಗೆ ನನ್ನೊಂದಿಗಿದ್ದಾನೆ. ಚಿರಕಾಲವೂ ಚಿರಂಜೀವಿಯಾಗಿ ನನ್ನೊಳಗೆ ಇರುವ ನಮ್ಮ ಯೇಸು, ಚಿನ್ನದಂಥ ಯೇಸು ಕಣಮ್ಮ, ನನಗೆ ಚಿನ್ನದಂಥ ಯೇಸು ಕಣಮ್ಮ. ಚಿರಕಾಲ, ಏನು ಚಿರಕಾಲ ಅಂದರೆ ಸದಾಕಾಲ. ಚಿರಕಾಲವು ಚಿರಂಜೀವಿಯ, ಚಿರಂಜೀವಿ ಅಂದರೆ ಆ ಚಿರಂಜೀವಿ ನೆನೆಸ್ಬಿಡ್ಬೇಡ್ರಿ. ಚಿರಂಜೀವಿ ಅಂದರೆ ಸದಾಕಾಲ ಇರುವವನು. ಹಾಲೆಲೂಯ. ಚಿರಂಜೀವಿಯಾಗಿ ನನ್ನೊಳಗೆ ಇರುವ ನಮ್ಮ ಯೇಸು. ಹಾಲೆಲೂಯ. ಹೆಂಗಿರ್ತಾನಂತೆ? ಸದಾಕಾಲವು ಸದಾ ಜೀವಿಸುವವನಾಗಿ ನಮ್ಮೊಳಗೆ ಇದ್ದಾನೆ. ಹಾಲೆಲೂಯ. ಇದನ್ನು ಅಕ್ನಾಲೇಜ್ ಮಾಡುವ ಪ್ರತಿಯೊಬ್ಬರದು ನಿಜವಾದ ಕ್ರಿಸ್ಟಿಯನ್ ಲೈಫ್ ಆಗಿರ್ತದೆ. ಇವತ್ತು ಹೆಸರಿಗೆ ಮಾತ್ರ ಕ್ರಿಸ್ಟಿಯನ್ ಲೈಫ್ ಅನೇಕರದು, ಆದರೆ ಕ್ರೈಸ್ಟ್ ತನ್ನೊಳಗಿರುವುದನ್ನು ಅವರು ಗುರುತಿಸ್ತಾನೇ ಇಲ್ಲ. ಇವತ್ತು ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡಬೇಕು. ಹಾಲೆಲೂಯ. ಸುಮ್ಮನೆ ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಾಸ ಮಾಡಬೇಕು ಅಂತ ಹೇಳಿದಿದ್ರೆ ಅರ್ಥ ಬೇರೆ ಆಗ್ತಿತ್ತು. ಇದುವರೆಗಿಲ್ಲ, ಈಗ ಬಂದು ವಾಸ ಮಾಡಲಿಕ್ಕಿದ್ದಾನೇನೋ ಅಂತ ಅನಿಸ್ಬೋದಾಗಿತ್ತು. ಅಲ್ಲಿ ಬಹಳ ಅರ್ಥಗರ್ಭಿತವಾಗಿ ದೇವ್ರ ವಾಕ್ಯ ಹೇಳ್ತದೆ ನೋಡಿ.
ಕ್ರಿಸ್ತನು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಹೃದಯಗಳು ಆಲ್ರೆಡಿ ಈಸ್ ಪ್ರೆಸೆಂಟ್. ಈಗ ನಿಮ್ಮ ನಂಬಿಕೆ ಮೂಲಕ ಅದು ಅನುಭವಕ್ಕೆ ಬರಬೇಕು, ನಿಮ್ಮ ಅನುಭವಕ್ಕೆ ಬರಬೇಕು. ಹಲ್ಲೆಲೂಯ. ನೀವು ಗ್ರಹಿಸಿದ್ರು ಗ್ರಹಿಸದೇ ಇದ್ದರು, ನೀವು ಫೀಲ್ ಮಾಡಿದ್ರು ಫೀಲ್ ಮಾಡದೇ ಇದ್ದರು, ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ಕಾಯುವ ದೇವರು. ಕೆಲವು ಸಮಯಗಳಲ್ಲಿ ಮಾತ್ರ ನಾವು ಗುರುತಿಸ್ತೇವೆ, ಓ ಭಯಂಕರ ಅದ್ಭುತ, ಹಲ್ಲೆಲೂಯ, ದೊಡ್ಡ ಆಕ್ಸಿಡೆಂಟ್ ಆಯಿತು, ಆದರೆ ದೇವರು ನನ್ನನ್ನು ಕಾಪಾಡಿದರು, ರೆಕ್ಕೆ ಮರೆಯಲ್ಲಿ ಕಾಪಾಡಿದನು, ಸುರಕ್ಷಿತವಾಗಿ ಕಾಪಾಡಿದ. ಕೆಲವು ಸಮಯ ನೀವು ಗುರುತಿಸ್ತಾ ಇದ್ದೀರಿ, ಮಿಕ್ಕಿದ ಸಮಯ ಎಲ್ಲ ಯಾಕೆ ಗುರುತಿಸ್ತಾ ಇಲ್ಲ? ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್. ಹಲ್ಲೆಲೂಯ. ನಿಮ್ಮ ಮೂಗಲ್ಲಿ ಉಸಿರು ಓಡ್ತಾ ಇದೆಯಾ ಮೇಲೆ ಕೆಳಗೆ? ಹಲ್ಲೆಲೂಯ. ಆತ ನಿಮ್ಮ ಜೊತೆಯಲ್ಲಿ ಇರೋದ್ರಿಂದನೇ. ಹಲ್ಲೆಲೂಯ. ನಾವು ಬದುಕಿ ಉಳಿದಿರೋದೇ ಆತನ ಕರುಣೆ. ದೇವರು ನಿಮ್ಮನ್ನು ಕರುಣೆಯಿಂದ ಕೃಪೆಯಿಂದ ಕಾಯ್ತಾ ಇದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ನಾವು ಅನೇಕ ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಫೀಲ್ ಮಾಡ್ತೀವಿ, ಓ ದೇವರು ನನ್ನ ಜೊತೆಯಲ್ಲಿದ್ದು ನನ್ನನ್ನು ಕಾಪಾಡಿದ್ರು ಬ್ರದರ್, ಅದ್ಭುತವಾಗಿ ನನ್ನನ್ನು ಕಾಪಾಡಿದ್ರು, ಓ ದೇವರ ಮೈಟಿ ಮಿರಾಕಲನ್ನು ನಾನು ರುಚಿ ನೋಡಿದೆ. ಅದು ಯಾವುದೋ ಒಂದು ಸಂದರ್ಭವನ್ನು ಗುರುತಿಸಿ ಅದನ್ನು ದೊಡ್ಡ ಸಾಕ್ಷಿಯಾಗಿ ಬಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಮಿರಾಕ್ಯುಲಸ್ ಮೂಮೆಂಟ್ ದೇವರ ಮಕ್ಕಳಿಗೆ. ಕರ್ತನ ನಮ್ಮ ಜೊತೆಯಲ್ಲಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್, ಪ್ರತಿ ಗಳಿಗೆಯೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸ್ತಾನೆ ರೀ. ನಾವು ಅದನ್ನು ಫೀಲ್ ಮಾಡೋಕ್ಕೆ ಮರ್ತು ಬಿಡ್ತೀವಿ, ಆ ಗ್ರಹಿಕೆನ ಮಿಸ್ ಮಾಡ್ಕೊಳ್ತೀವಿ. ಅದರಿಂದ ಆ ಸೆನ್ಸಲ್ಲೇ, ಗಾಡ್ಸ್ ಪ್ರೆಸೆನ್ಸ್ನ ಸೆನ್ಸ್ನಲ್ಲೇ ಈಚ್ ಆ್ಯಂಡ್ ಎವ್ರಿ ಡೇ ಎವ್ರಿ ಮೊಮೆಂಟ್ ನಾವು ಜೀವಿಸಬೇಕು ಅಂತ ಹೇಳಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದು ಉದಾಹರಣೆಯನ್ನು ನೀವು ನೋಡ್ರಿ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 38ನೇ ವಚನ ಏನು ಹೇಳ್ತದೆ ಅಂದರೆ, ಅಲ್ಲಿ ಯೇಸು ಸ್ವಾಮಿ ತಲೆಗಿಂಬನ ಹಾಕಿ, ತಲೆಗಿಂಬನ್ನು ಹೊರಗೆ 38ನೇ ವಚನ 4:38. ಮಾರ್ಕ 4:38. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ಒಂದೊಂದಾಗಿ ಹೋಗೋಣ. ನಾವು ಯೇಸು ಸ್ವಾಮಿಯ ಪ್ರೆಸೆನ್ಸ್ ಇದೆ ಅಲ್ಲಿ. ಜೀಸಸ್ ಈಸ್ ಪ್ರೆಸೆಂಟ್. ಯೇಸು ಸ್ವಾಮಿ ಅವರ ದೋಣಿಯಲ್ಲಿ ಇದ್ದಾರೆ. ಹಲ್ಲೆಲೂಯ. ಆತನ ಪ್ರೆಸೆನ್ಸ್ ಇಟ್ಕೊಂಡೆ ಯಾಕೆ ಬಾಯಿ ಬಡಿತಾರೆ? ಸಾಯ್ತಾ ಇದ್ವಿ ಅನ್ನೋ ಪದ ಯಾಕೆ ಬರಬೇಕು? ಬಾಯಲ್ಲಿ ಯಾಕೆ ಬರಬೇಕು ಅಂತಾನೆ. ಯೇಸು ಸ್ವಾಮಿ ಇದ್ದಾರೆ ಅಲ್ಲೇ, ಸಾಯ್ತಾ ಇದ್ವಿ, ಅದೆಂಗಪ್ಪ ಸತ್ತೋಗ್ಬಿಡ್ತೇನೆ ನೀನು? ಯೇಸು ಸ್ವಾಮಿ ಅಲ್ಲೇ ದೋಣಿಯಲ್ಲೇ ಇರುವಾಗ ಅದೆಂಗೆ ಸತ್ತೋಗ್ಬಿಡ್ತೇನೆ ನೀನು? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೋಡ್ರಿ 40ನೇ ವಚನದಲ್ಲಿ, ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಯಾಕೆ ಧೈರ್ಯಗೆಡುತ್ತೀರಿ? ಇನ್ನು ನಿಮಗೆ ನಂಬಿಕೆ ಇಲ್ಲವೇ? ಈಗ ಯೇಸು ಸ್ವಾಮಿ ನಾನು ಇಲ್ವಾ ಅಂತ ಹೇಳ್ತಾ ಇಲ್ಲ, ಆಲ್ರೆಡಿ ಇದ್ದಾನೆ. ನಾನು ಇದ್ದೀನಿ ಅನ್ನುವ ನಂಬಿಕೆ ನಿಮಗಿಲ್ವಾ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಕರ್ತನು ನಿಮ್ಮ ಜೊತೆಗೆ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮಗಿಲ್ವಾ? ನೀವು ಫೀಲ್ ಮಾಡಿದ್ರು ಫೀಲ್ ಮಾಡದಿದ್ರು ಆತನ ಜೊತೆಗಿದ್ದಾನೆ ರೀ. ಜಸ್ಟ್ ಬಿಲೀವ್ ಇಟ್ ಆ್ಯಂಡ್ ರಿಸೀವ್ ಇಟ್. ಹಲ್ಲೆಲೂಯ. ಬಿಲೀವ್ ಇಟ್, ರಿಸೀವ್ ಇಟ್. ಗಾಡ್ ಈಸ್ ವಿತ್ ಯು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಬಾಳ ದೋಣಿಯಲ್ಲಿ ಶ್ರೀಯೇಸು ಇರುವರು, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ. ನನ್ನ ಬಾಳ ದೋಣಿಯಲ್ಲಿ ಶ್ರೀಯೇಸು ಇರುವರು, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ. ಯೇಸು ಏನು ಇಲ್ಲದೆ ಹೋಗಿದ್ರೆ ನೀವು ಭಯ ಪಡೋದು ಓಕೆ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಹೇಳಿ. ಯೇಸು ಸ್ವಾಮಿ ಇಲ್ಲದೆ ಹೋಗಿದ್ರೆ ನೀವು ಭಯ ಪಡೋದು ಓಕೆ, ಅರ್ಥಗರ್ಭಿತವಾಗಿದೆ. ಆದರೆ ಇಟ್ಕೊಂಡು ಭಯ ಪಡ್ತೀರಂತಂದರೆ ಇದು ಯಾವ ಸೀಮೆ ಲೆಕ್ಕಾಚಾರ? ಇದು ಯಾವ ಸೀಮೆ ಆತ್ಮಿಕ ಜೀವಿತ? ಹಲ್ಲೆಲೂಯ. ದೇವರ ಮಕ್ಕಳು ಬಹಳ ಸ್ಪಷ್ಟವಾಗಿ ಗ್ರಹಿಸಿ ಇದನ್ನು ಅರ್ಥ ಮಾಡ್ಕೊಳ್ರಿ. ದೇವರ ಮಕ್ಕಳಾಗಿ ನಾವು ದೇವರ ಪ್ರೆಸೆನ್ಸ್ನ ಖಾತರಿಪಡಿಸಿಕೊಂಡವರಾಗಿ ಪ್ರತಿ ದಿನವನ್ನು ನಾವು ಸಾಗಿಸಬೇಕು. ಹಲ್ಲೆಲೂಯ. ಆತನಿದ್ದಾನೆ, ನಾವು ಅದನ್ನು ದೃಢಪಡಿಸ್ಕೊಳ್ಬೇಕು, ನಮ್ಮ ನಂಬಿಕೆಯಲ್ಲಿ ದೃಢಪಡಿಸ್ಕೊಳ್ಬೇಕು. ಹಲ್ಲೆಲೂಯ. ನನಗೆ ಒಂದು ಹಳೆಯ ನೆನಪು ಬರ್ತದೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಪಕ್ಕದ ಊರಿನಲ್ಲಿ ಚರ್ಚ್ನಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ಸಂಜೆ ಪ್ರಾರ್ಥನೆ ನಡೆಯೋದು. ನಾನು ಸೈಕಲ್ನಲ್ಲಿ ಹೋಗ್ತಾಯಿದ್ದೆ ಪ್ರಾರ್ಥನೆಗೆ. ಪ್ರಾರ್ಥನೆ ಮುಗಿಸ್ಕೊಂಡು ಬರುವಾಗ ಒಂದು ಹಳ್ಳ ದಾಟಿ ಹೋಗಬೇಕು.
ಆ ಹಳ್ಳ ಈಗ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ, ರಸ್ತೆ ಎಲ್ಲ ಚೆನ್ನಾಗಾಗಿದೆ. ಆ ಕಾಲದಲ್ಲಿ ಅದು ಪೊದೆಗಳು ತುಂಬಿದ ಗಿಡ ಮರಗಳ ಒಂದು ಪೊದೆಗಳ ಹಾದಿಯಾಗಿತ್ತು. ಹಳ್ಳದಲ್ಲಿ, ಚಿಕ್ಕ ಒಂದು ಹಳ್ಳದಲ್ಲಿ ಇಳಿದು ಹಂಗೆ ಹೋಗಬೇಕು. ನನಗೆ ತುಂಬ ಭಯ ಆಗ್ತಿತ್ತು, ಯಾಕಂದರೆ ಅನೇಕ ಸುದ್ದಿಯನ್ನು ಕೇಳಿಸ್ಕೊತಾ ಇದೆ. ಅಂದರೆ ಹಂದಿ, ಕಾಡಂದಿಗಳು ಹಾವಳಿ ಜಾಸ್ತಿ. ಅದು ಬೆಳಿಗ್ಗೆ ಯಾರೋ ಹಾಲು ತಗೊಂಡೋಗುವಾಗ ಅವರ ತೊಡೆನ ಸೀಳ್ಬಿಡ್ತು, ಅದ್ರ ಕೋರೆ ಹಲ್ಲಿದೆ ನೋಡ್ರಿ, ಅದರಲ್ಲಿ ತಿವಿದು ಬಿಡ್ತದೆ, ಹಿಂಗೆ ತಿವಿದು ಬಿಡ್ತದೆ. ತಿವಿದ ತಕ್ಷಣ ತೊಡೆನ ಸೀಳ್ಬಿಡ್ತದೆ. ಹಾಗೆ ತೊಡೆನ ಹಾಕ್ಬಿಡ್ತಂತೆ, ಇಂಥವ್ರನ್ನ ಸೈಕಲಿಂದ ಕೆಳಗೆ ಬೀಳಿಸ್ಬಿಡ್ತಂತೆ. ಈ ಥರ ಅನೇಕ ಸುದ್ದಿಗಳನ್ನು ಕೇಳಿದ್ರಿಂದ ನನಗೆ ಅಲ್ಲಿಗೆ ಬಂದರೆ ಭಯ ಆಗ್ತಿತ್ತು. ಆ ಜಾಗಕ್ಕೆ ಬರುವಾಗಲೇ ಭಯ ಆಗ್ತಿತ್ತು, ಎಲ್ಲಿ ಹಂದಿ ಬಂದುಬಿಡ್ತದೋ ಅಂತ ಹೇಳಿ. ಆ ಸಂದರ್ಭದಲ್ಲಿ ನನಗೆ ಹಳೆ ನೆನಪು, ಯೇಸು ಸ್ವಾಮಿ ನನ್ನ ಜೊತೆಗಿದ್ದಾರೆ, ಹಂದಿ ಬಂದರೂ ಅಲ್ಲೇ ನಿಂತ್ಕೊಳ್ಳುತ್ತೆ, ನಾನೇನು ಮುಟ್ಟೋದಿಲ್ಲ ಅನ್ನುವ ಒಂದು ಧೈರ್ಯ ಬಂದುಬಿಡ್ತಿತ್ತು. ಹಾಗೆ ನಾನು ಎಡಗಡೆ ಆಗಲಿ ಬಲಗಡೆ ಆಗಲಿ ತಿರುಗಿ ನೋಡಿದೆ, ಹಾಗೇ ಸ್ತೋತ್ರ ಮಾಡ್ಕೊಂಡು ಹೊರಟೋಗ್ಬಿಡ್ತಿದ್ದೆ. ಒಂದು ದಿನವೂ ನಾನು ಟಚ್ ಮಾಡಿಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಅನೇಕ ಸುದ್ದಿಗಳನ್ನು ಕೇಳಿಸ್ಕೊತಾ ಇದೆ, ಆದರೆ ನನಗೆ ಯಾವ ಅಪಾಯವೂ ಕೂಡ ಒಂದು ದಿನವೂ ಆಗಲಿಲ್ಲ. ಆ ಫೀಲ್ ಇದೆ ನೋಡಿ, ದೇವರು ನನ್ನ ಜೊತೆಗಿದ್ದಾನೆ ಅನ್ನುವಂಥ ಫೀಲ್ ನಮಗೆಷ್ಟು ಧೈರ್ಯ ಕೊಡ್ತದೆ, ಎಷ್ಟು ಧೈರ್ಯ ಕೊಡ್ತದೆ. ಕರ್ತನು ನಮ್ಮ ಜೊತೆಗಿದ್ದಾನೆ ಅನ್ನುವಂಥ ಆ ಅನುಭವ. ಹಲ್ಲೆಲೂಯಾ. ಆತ ನಮ್ಮನ್ನು ಬಿಟ್ಟು ಹೋಗಿಲ್ಲ ರೀ. ನಾವು ನಮ್ಮ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತೇವೆ. ದೇವರೆಲ್ಲೋ ದೂರದಲ್ಲಿದ್ದಾನೆ ಅನಿಸುತ್ತೆ, ನಮಗೆ ಕಷ್ಟ ಬಂದುಬಿಟ್ಟಿದೆ ಅಂತ ನೆನೆಸ್ತೀವಿ. ಇಲ್ಲ, ಏನೇ ಬಿರುಗಾಳಿ ಬೀಸಿದ್ರು, ಏನೇ ಅಲೆಗಳು ಅಪ್ಪಳಿಸಿದ್ರು, ನಮ್ಮ ಬಾಳಿನ ದೋಣಿಯಲ್ಲಿ ನಮ್ಮ ಜೊತೆಯಲ್ಲಿ ಕರ್ತನಿದ್ದಾನೆ, ನಮ್ಮನ್ನು ಕಾಪಾಡುವುದಕ್ಕೆ ಕರ್ತನಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು 23ನೇ ಕೀರ್ತನೆಯಲ್ಲಿ 4ನೇ ವಚನದಲ್ಲಿ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಜೊತೆ ಇರೋದರಿಂದ ನಾನು ಕೇಡಿಗೆ ಹೆದರೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಜೊತೆ ಇರೋದ್ರಿಂದ, ದಟ್ ಈಸ್ ದ ಓನ್ಲಿ ಅಶ್ಯೂರೆನ್ಸ್. ನೀನು ನನ್ನ ಜೊತೆಗಿದ್ದೆ ಅನ್ನುವುದೊಂದೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಗಾಡ್ಸ್ ಪ್ರೆಸೆನ್ಸ್ನ ಫೀಲ್ ಮಾಡಿ ಜೀವಿಸ್ತೀವಿ ನೋಡಿ, ಇದರಂತಹ ಒಂದು ವಿಶೇಷವಾದಂತಹ ಜೀವನ ಬೇರೆ ಇಲ್ಲ ರೀ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮ ಜೊತೆಯಲ್ಲಿ ಇರುವಂತಹ ಅನುಭವ ವಿಶೇಷವಾದ ಅನುಭವ. ಆತನು ಯಾವಾಗಲೂ ನಮ್ಮ ಜೊತೆಲಿದ್ದಾನೆ. ಯೆಶಾಯ 43ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನೋಡಿ, ವಾಕ್ಯ ಏನು ಹೇಳ್ತದೆ? ಯೆಶಾಯ 43:2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ದೇವರು ಫಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ಫಸ್ಟ್ ಕನ್ಫರ್ಮ್ ಮಾಡೋದೇ ಮೈ ಪ್ರೆಸೆನ್ಸ್. ಹಲ್ಲೆಲೂಯಾ. ಮೋಶೆಗೂ ಹಾಗೇನೆ, ಮೈ ಪ್ರೆಸೆನ್ಸ್ ವಿಲ್ ಗೋ ಬಿಫೋರ್ ದಿ. ನಾನು ನಿನ್ನ ಮುಂದೆ ಹೋಗ್ತೀನಿ. ಹಲ್ಲೆಲೂಯಾ. ನಾನು ನಿನ್ನ ಜೊತೆಲಿರ್ತೀನಿ, ನಾನೇ ನಿನ್ನ ಜೊತೆಲಿರ್ತೀನಿ. ಹಲ್ಲೆಲೂಯಾ. ಇದನ್ನು ಅನುಭವಿಸಿ ಬಾಳುವಂಥ ಜೀವಿತ ಒಂಥರ ಎಕ್ಸೈಟಿಂಗ್ ಆಗಿರ್ತದೆ. ಒಂಥರ ಒಂದೊಂದು ಕ್ಷಣವೂ ಸಹ ಸ್ಪೆಷಲ್ ವಾತಾವರಣ ಆಗಿರ್ತದೆ ನೋಡ್ರಿ. ಯಾವಾಗೆಲ್ಲ ದೇವರು ನಮ್ಮ ಜೊತೆಗಿರ್ತಾರೋ, ಪ್ರಕೃತಿ ಯಾವುದು, ಈ ಒಂದು ಪ್ರಕೃತಿಯ ನಿಯಮಕ್ಕೆ ಮೀರಿ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ಗಳು ನಮಗೆ ಆಗ್ತದೆ. ಹಲ್ಲೆಲೂಯಾ. ಕರ್ತನು ನಮ್ಮ ಜೊತೆಯಲ್ಲಿರುವಾಗ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ಗಳು. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ವಚನ ಭಕ್ತನ ಏನು ಹೇಳ್ತಾನೆ, ವಾಕ್ಯ ಏನು ಹೇಳ್ತದೆ, ಮುಂದುವರಿಸಿ ಓದಿ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಹಲ್ಲೆಲೂಯಾ. ಫಸ್ಟ್ ಕನ್ಫರ್ಮ್ ಮಾಡಿಬಿಡ್ತಾರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೀನಿ, ಆದ್ದರಿಂದ ಅದು ಯಾವುದು ನಿನ್ನನ್ನು ಮುಳುಗಿಸೋದಿಲ್ಲ. ಹಲ್ಲೆಲೂಯಾ. ಕರ್ತನ ನಮ್ಮ ಜೊತೆಯಲ್ಲಿರೋದ್ರಿಂದ ಅದು ಯಾವುದು ನಮ್ಮನ್ನು ಮುಳುಗಿಸೋದಿಲ್ಲ. ನೀವು ಇಸ್ರಾಯೇಲರ ಜೀವಿತವನ್ನು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ನೀವು ವಿಮೋಚನಾಕಾಂಡ 14ನೇ ಅಧ್ಯಾಯಕ್ಕೆ ಬಂದರೆ, ವಿಮೋಚನಾಕಾಂಡ 14ನೇ ಅಧ್ಯಾಯ 19ನೇ ವಚನವನ್ನು ಓದಿ.
ವಿಮೋಚನಕಾಂಡ 14:19. ಹಾ. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದಂತ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಹಿಂದೆ ಮುಂದೆ ಎಲ್ಲ ಕಡೆ ಆವರಿಸಿರುವ ಆತನು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿಯೆಲ್ಲ ಒಬ್ಬನು ಕೂಡ ಹತ್ರ ಬರಕ್ಕಾಗ್ಲಿಲ್ವಂತ ನೋಡಿ. 20ನೇ ವಚನ ಓದಿ. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರೂ ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಹಲ್ಲೆಲೂಯ. ಅವ್ರು ಯಾರು ಹತ್ರ ಸುಳಿಯದ ಹಾಗೆ ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಅವ್ರು ಬರಕ್ಕಾಗಲ್ಲ. ಯಾಕಂದ್ರೆ ಆತನು ಇಸ್ರಾಯೇಲರನ್ನು ಆವರಿಸಿದ್ದನು. ಹಲ್ಲೆಲೂಯ. ದೇವರ ಸಮ್ಮುಖ ಹೆಂಗೆ ನೋಡ್ರಿ. ಹಲ್ಲೆಲೂಯ. ಈ ಕಡೆ ಐಗುಪ್ತರು ಬರೋಕ್ಕಾಗಲ್ಲ, ಎರಡು ಕಡೆ ನೀರು ಕೂಡ ಹತ್ರ ಬರೋಕ್ಕಾಗಲ್ಲ. ಕೀರ್ತನೆಗಾರನು 104ನೇ ಕೀರ್ತನೆ ಅಂತ ನೆನೆಸ್ತೀನಿ. 104ನೇ ಕೀರ್ತನೆಯಲ್ಲಿ ಏನು ಹೇಳ್ತಾನೆ ಅಂದರೆ, ಏಳನೇ ವಚನ. ಕೀರ್ತನೆ 104:7. ನೀನು ಗದರಿಸಲು ಅದು ಓಡಿ ಹೋಯಿತು. ಸಮುದ್ರ ಓಡಿ ಹೋಗ್ಬಿಡ್ತಂತೆ. ನೀನು ಗದರಿಸಲು ಸಮುದ್ರ ಏನಾಯ್ತು? ಓಡಿ ಹೋಯಿತು. ದೇವರ ಒಂದು ಗದರಿಕೆ. ಅದಕ್ಕೆ ಫಾದರ್ ಅವರು ಹಾಡು ಬರೆದಿದ್ದಾರಲ್ಲ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು. ಅಲ್ಲಿ ಕರ್ತನ ಬಂದಮೇಲೆ ದಾರಿ ಬಿಡಲೇಬೇಕು. ಕೆಂಪು ಸಮುದ್ರ ಆದರೂ ದಾರಿ ಬಿಡಲೇಬೇಕು. ಎಂತಹ ಘೋರ ಕ್ಷಾಮದಲ್ಲೂ ನಿಮಗೊಂದು ಆಶೀರ್ವಾದದ ದಾರಿ ಇದೆ. ಕರ್ತ ನಿಮ್ಮ ಜೊತೆಗಿದ್ದಾನೆ. ಬಿರುಗಾಳಿ ಬೀಸ್ತಾ ಇತ್ತು, ಅಲೆಗಳು ಬಡಿತಾ ಇತ್ತು, ಆದರೆ ಕರ್ತನವ್ರ ಜೊತೆಯಲ್ಲಿದ್ದಾನೆ. ಯೇಸು ಸ್ವಾಮಿ ಅದನ್ನೇ ಕೇಳ್ತಾರೆ, ಯಾಕೆ ನೀವು ಭಯಪಡ್ತಾ ಇದ್ದೀರಿ? ಯಾಕೆ ನಂಬಿಕೆ ನಿಮಗಿಲ್ಲ? ಯಾಕೆ ನಂಬಿಕೆ ಇಲ್ಲ? ಇವತ್ತು ನಂಬಿಕೆಯಿಂದ ಆತನ ಪ್ರಸನ್ನತೆಯನ್ನು ಐಡೆಂಟಿಫೈ ಮಾಡಿರಿ. ನಿಮ್ಮ ಜೊತೆಗೇ ಇರುವ ಆತನು ನಿಮ್ಮೊಂದಿಗೆ ಇದ್ದಾನೆ. ಹಲ್ಲೆಲೂಯ. ಯಾವುದು ಹತ್ರ ಬರಲ್ಲ. ಸಮುದ್ರ ಓಡಿ ಹೋಗ್ತದೆ. ಐಗುಪ್ತರು ಹತ್ರ ಸುಳಿಯೋಕ್ಕಾಗಲ್ಲ. ಯಾವ ಕೇಡು ಮಾಡೋಕ್ಕಾಗಲ್ಲ. ದೋಣಿ ಮುಳುಗಲ್ಲ. ನಿಮ್ಮ ದೋಣಿ ಮುಳುಗಲ್ಲ. ನಿಮ್ಮ ಬಿಸ್ನೆಸ್ ಮುಳುಗಲ್ಲ. ಹಲ್ಲೆಲೂಯ. ಯಾರೋ ಪಕ್ಕದಲ್ಲಿದ್ದರೆ ಅವ್ರಿಗೆ ಹೇಳಿ, ನಿಮ್ಮ ಕಂಪನಿ ಮುಳುಗೋಗಲ್ಲ. ಹಲ್ಲೆಲೂಯ. ನಿಮ್ಮ ಭವಿಷ್ಯ ಮುಳುಗೋಗಲ್ಲ. ನಿಮ್ಮ ಕುಟುಂಬ ಮುಳುಗೋಗಲ್ಲ. ಕರ್ತನ ಜೊತೆಗಿದ್ದಾನೆ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ ಸಮಾಧಾನ. ಹಲ್ಲೆಲೂಯ. ಸ್ತುತಿ ಮಹಿಮೆ. ಹಲ್ಲೆಲೂಯ. ಸ್ತುತಿ ಮಹಿಮೆ. ಹಲ್ಲೆಲೂಯ. ಸ್ತುತಿ ಮಹಿಮೆ. ಹಲ್ಲೆಲೂಯ. ಸ್ತುತಿ ಮಹಿಮೆ. ಹಲ್ಲೆಲೂಯ. ಯೇಸು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಫೀಲ್ ಮಾಡಿ ಅನುಭವಿಸಿ ಜೀವಿಸುವುದೇ ನಿಜವಾದ ಆತ್ಮಿಕ ಜೀವಿತ ರೀ. ಹಲ್ಲೆಲೂಯ. ಪೌಲನು ದೇವಜನರಿಗೋಸ್ಕರ ಇದಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ. ಸುಮ್ಮನೆ ಡ್ರೈ ಆಗಿ ಡಲ್ಲಾಗಿ ಓಡಾಡ್ತಾ ಇದ್ದಾರೆ. ಕ್ರಿಸ್ತನ ಪ್ರೆಸೆನ್ಸನ್ನು ಅನುಭವಿಸಿ ಬಾಳ್ರಿ. ನಂಬಿಕೆಯಲ್ಲಿ ಕ್ರಿಸ್ತನು ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡಬೇಕು. ಎಲ್ಲಿ ಹೋದರೂ ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವ್ರನ್ನ ಜೊತೆಗಿದ್ದ ಅನುಭವದಲ್ಲೇ ನೀವು ಹೋಗ್ರಿ. ಕಾರ್ಗತ್ತಲಿನ ಕಣಿವೆ ಆಗಲಿ, ಇಕ್ಕಟ್ಟಿನ ಸನ್ನಿವೇಶ ಆಗಲಿ, ಯಾವುದೂ ಏನೂ ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ನಿಮ್ಮ ಜೊತೆಗೇ ಇರುವ ಆತನು ಶಾದ್ರಾಕ್, ಮೇಷಾಕ್, ಅಬೇದ್ನಗೋ ಇವರನ್ನು ಬೆಂಕಿಯ ಗುಂಡಿಯೊಳಗೆ ಹಾಕಿದ್ರೂ ಸಹ ಅವರ ಜೊತೆಯಲ್ಲಿ ಕರ್ತನ್ ಇದ್ದನು. ಹಲ್ಲೆಲೂಯ. ದೋಣಿಯಲ್ಲಿ ಅವರ ಜೊತೆಯಲ್ಲಿದ್ದನು. ಕೆಂಪು ಸಮುದ್ರದಲ್ಲಿ ಅವರ ಜೊತೆಯಲ್ಲಿದ್ದನು. ಯೋರ್ದಾನ್ ಹೊಳೆಯಲ್ಲಿ ಅವರ ಜೊತೆಯಲ್ಲಿದ್ದನು. ಹಲ್ಲೆಲೂಯ. ಎಲ್ಲೋ ಬಿಟ್ಟು ಓಡೋಗಿಲ್ಲ. ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಫೀಲ್ ಹಿಸ್ ಪ್ರೆಸೆನ್ಸ್. ನೀವು ಅದನ್ನು ಫೀಲ್ ಮಾಡಬೇಕಷ್ಟೇ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಒಂದು ನಿಮಿಷ ಹಾಗೆ ಕಣ್ಣುಗಳು ಮುಚ್ಚಿ ಹೇಳಿ, ಜಲರಾಶಿ ಹಾಯುವಾಗ ನನ್ನ ಜೊತೆಯಲ್ಲೇ ನೀನಿರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀನಿರುವೆ, ಮುಳುಗಿ ಹೋಗಲಾರೆ ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ ನಾ ದಹಿಸಿ ಹೋಗಲಾರೆ.
ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಹಿಸಿ ಹೋಗಲಾರೆ. ಹಾಲೆಲೂಯಾ. ನನ್ನ ಜೀವನ ಮುಳುಗಿ ಹೋಗಲ್ಲಪ್ಪ, ಯಾಕಂದರೆ ನನ್ನ ಜೊತೆಲಿ ನೀವಿರುವಾಗ ಅದು ಹೆಂಗೆ ಮುಳುಗೋಗುತ್ತೆ? ದೋಣಿ ಹೆಂಗೆ ಮುಳುಗೋಗುತ್ತೆ? ಅಲೆಗಳು ಬರ್ಬೋದು, ಬೆಂಕಿಯಲ್ಲಿ ಹಾಕ್ಬೋದು, ಆದರೆ ನಾನು ಹೇಗೆ ಸುಟ್ಟು ಹೋಗೋಕ್ಕೆ ಸಾಧ್ಯ? ನನ್ನ ಬಿಸ್ನೆಸ್ಗೆ ತೊಂದರೆ ಬರ್ಬೋದು, ನನ್ನನ್ನು ಆಸ್ಪತ್ರೆಯಲ್ಲೇ ಹಾಕಿರ್ಬೋದು, ಆದರೆ ನಾನು ಹೆಂಗೆ ಸತ್ತೋಗೋಕ್ಕಾಗುತ್ತೆ? ನಾನು ಹೆಂಗೆ ಸತ್ತೋಗ್ಲಿಕ್ಕೆ ಸಾಧ್ಯ? ನನ್ನ ಜೀವನ ಹೇಗೆ ಮುಗ್ದೋಗ್ಲಿಕ್ಕೆ ಸಾಧ್ಯ? ನನ್ನ ಜೊತೆ ಜೀಸಸ್. ಹಲ್ಲೆಲೂಯಾ. ನನ್ನ ಜೊತೆ ಜೀಸಸ್. ಹಲ್ಲೆಲೂಯಾ. ನನ್ನ ಮುಂದೆಯೂ ಹಿಂದೆಯೂ ಯೇಸು, ನನ್ನ ಬಲಗಡೆ ಎಡಗಡೆ ಯೇಸು, ನನ್ನ ಕೆಳಗೆಯೂ ಮೇಲೆಯೂ ಯೇಸು, ನನ್ನ ಸುತ್ತಲೂ ಮುತ್ತಲು ಯೇಸು, ನನ್ನ ಮುಂದೆಯೂ ಹಿಂದೆಯೂ ಯೇಸು, ನನ್ನ ಬಲಗಡೆ ಎಡಗಡೆ ಯೇಸು, ಕೆಳಗೆಯೂ ಮೇಲೆಯೂ ಯೇಸು, ನನ್ನ ಸುತ್ತಲೂ ಮುತ್ತಲು ಯೇಸು. ನಾನು ಆತನ ಹಿಂದೆ ನಡೆವೆ, ಆತನಲ್ಲಿ ಮೋಸವಿಲ್ಲ, ನಾನು ಆತನ ಜೊತೆಯಲ್ಲೇ ನಡೆವೆ, ಆತನಲ್ಲಿ ಮೋಸವಿಲ್ಲ, ಆತ ನನ್ನ ನಡೆಸುವನು, ನಾ ಧೈರ್ಯದಿ ಸಾಗುವೆನು. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನೀನು ಸರ್ವಶಕ್ತನು ಸಾರ್ವಭೌಮನು ಆಗಿದ್ದರೂ ಸಹ ನಮ್ಮೊಂದಿಗಿರುವ ಆತನು, ನಮ್ಮೊಳಗೆ ವಾಸ ಮಾಡುವಾತನು, ನಮ್ಮ ಜೊತೆಯಲ್ಲೇ ಇರುವಾತನು ಸ್ವಾಮಿ. ಓಮ್ನಿ ಪ್ರೆಸೆಂಟ್, ಸರ್ವವ್ಯಾಪಿಯಾದಂಥ ದೇವರು ಇಮ್ಮಾನುವೇಲನಾಗಿ ನನ್ನ ಜೊತೆಯಲ್ಲೇ ಇರುವಾತನಪ್ಪ. ಥ್ಯಾಂಕ್ ಯು ಜೀಸಸ್. ನನ್ನ ಜೊತೆಯಲ್ಲೇ ನೀನಿರುವುದರಿಂದ ಕರ್ತನ ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ. ಸನ್ನಿವೇಶ ಎಷ್ಟೇ ಹದಗೆಟ್ಟರು ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ. ನನ್ನ ದೋಣಿಯಲ್ಲಿ ನೀನಿರೋದ್ರಿಂದ ಕರ್ತನೆ, ಒಂದು ವೇಳೆ ಸೈಲೆಂಟಾಗಿ ನನ್ನ ಗ್ರಹಿಕೆಗೆ ಬರದೇ ಇರಬಹುದು, ಆದರೂ ನೀನಿದ್ಯಾ ಸ್ವಾಮಿ. ಈಗ ನಾನು ಫೀಲ್ ಮಾಡ್ತೇನೆ. ಹಲ್ಲೆಲೂಯಾ. ನಿನ್ನ ಕೃತ್ಯಗಳನ್ನು, ಕಾರ್ಯಗಳನ್ನು ನನ್ನ ಕಣ್ಣುಗಳು ಕಾಣಲಿಲ್ಲ ಅಂದರೂ ಕೂಡ ನಿನ್ನ ವೆರಿ ಪ್ರೆಸೆನ್ಸ್ ಸಾಕು. ಹಲ್ಲೆಲೂಯಾ. ಯಾವ ಅಲೆಗಳು, ಯಾವ ಸಮಸ್ಯೆಯೂ ಸಹ ಮುಚ್ಚಾಕ್ಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಕರ್ತನೆ. ಭರವಸೆಯಿಂದ ಇರಲಿಕ್ಕೆ, ನಂಬಿಕೆಯಿಂದ ಇರಲಿಕ್ಕೆ ನನಗೂ ನನ್ನ ಜೊತೆ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಬೇಕಾದ ಬಲ ಕೊಡಪ್ಪ. ಅಪೊಸ್ತಲನಾದ ಪೌಲನು ದೇವ ಜನರಿಗೋಸ್ಕರ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ. ಹೌದು ಕರ್ತನೆ, ಕ್ರಿಸ್ತನ ಪ್ರಸನ್ನತೆಯನ್ನು ನಾವು ಅನುಭವಿಸಿ ಬಾಳಬೇಕು. ಹೌದು, ಈ ಭಾಗ್ಯ ಕೊಡಪ್ಪ. ಎಲ್ಲೂ ಕೂಡ ಒಂದು ಗಳಿಗೆ ಸಹ ನಿನ್ನ ಪ್ರೆಸೆನ್ಸನ್ನು ಫೀಲ್ ಮಾಡದೇ ಇರಬಾರ್ದು. ಎಲ್ಲಿಗೆ ಹೋದ್ರು ಬಂದರು ನಿನ್ನ ಜೊತೆಲೇ ಹೋಗಬೇಕು, ನಿನ್ನ ಜೊತೆಲೇ ಬರಬೇಕು, ನಿನ್ನ ಜೊತೆಲೇ ನಡಿಬೇಕು. ಹಲ್ಲೆಲೂಯಾ. ನಿನ್ನ ಜೊತೆಲೇ ಓಡಾಡಬೇಕು, ನಿನ್ನ ಜೊತೆಗಿರುವುದನ್ನೇ ಫೀಲ್ ಮಾಡಬೇಕು ಸ್ವಾಮಿ. ನಮ್ಮ ಹೃದಯದಲ್ಲಿ ನಿನ್ನ ಸಾನ್ನಿಧ್ಯವನ್ನು ಸವಿಬೇಕಪ್ಪ. ಥ್ಯಾಂಕ್ ಯು. ಎಲ್ಲಿಗೆ ಹೋದ್ರು ಬಂದರು, ನಿಂತರು ಕುಂತರು, ಕೆಲಸ ಮಾಡಿದ್ರು, ಓಡಾಡಿದ್ರು, ಎಂಥ ಭಯಾನಕ ಸನ್ನಿವೇಶಗಳಲ್ಲಿ ಸಮುದ್ರದ ಮಧ್ಯದಲ್ಲಿ ನಡ್ಕೊಂಡು ಹೋದ್ರು, ಹೊಳೆಯನ್ನು ದಾಟಿ ಹೋಗ್ತಾ ಇದ್ರು ಸಹ ಬೆಂಕಿಯ ಗುಂಡಿ ಒಳಗೆ ಇರುವಂಥ ಸಂದರ್ಭದಲ್ಲೂ, ಕರ್ತನೆ ದೋಣಿ ಮುಳುಗುವಂತಹ ಸನ್ನಿವೇಶದಲ್ಲೂ ನಿನ್ನ ಸಾನ್ನಿಧ್ಯದ ಸವಿ ನಮ್ಮ ಹೃದಯಗಳಲ್ಲಿ ಎದ್ದು ಮೆರೆಯಲಿ ಸ್ವಾಮಿ. ಕೀರ್ತನೆಗಾರನು 23ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಹೇಳುವ ಹಾಗೆ, ನಾನು ಯಾವ ಕೇಡಿಗೂ ಹೆದರೇನು, ಸಮಸ್ಯೆಯೇ ನೀನು ಭೋರ್ಗರಿಬಹುದು, ಆದರೆ ನನ್ನೊಳಗೆ ದ ಕಮಾಂಡರ್ ಇನ್ ಚೀಫ್, ಹಲ್ಲೆಲೂಯಾ, ಎಲ್ಲವನ್ನ ನಿಯಂತ್ರಿಸುವ ಸಾಮರ್ಥ್ಯವುಳ್ಳ ಸರ್ವಶಕ್ತನಾದ ದೇವರಿದ್ದಾನೆ ಎಂಬಂತಹ ಭರವಸೆಯೊಂದಿಗೆ, ನಿನ್ನ ಸಾನ್ನಿಧ್ಯವಾದ ಸವಿಯೊಂದಿಗೆ ಕರ್ತನೆ ಎಲ್ಲವನ್ನು ಮೆಟ್ಟಿ ತುಳಿದು ಜಯದ ಹೆಜ್ಜೆ ಇಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನನ್ನೊಂದಿಗಿರುವಂಥ ಪ್ರತಿಯೊಬ್ಬರಿಗೂ ಈ ಭಾಗ್ಯ ಉಂಟಾಗಲಿ. ಯಾರು ಕೂಡ ನಿನ್ನ ಪ್ರೆಸೆನ್ಸ್ನ ಕರ್ತನೆ ಮರೆತು ಚಿಂತೆಗೀಡಾಗಬಾರ್ದು. ನಿನ್ನ ಪ್ರೆಸೆನ್ಸ್ನ ಸೆನ್ಸ್ ಮಾಡುವ ಕರ್ತನೆ ಒಂದು ಕೃಪೆಯನ್ನು ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ಳುತ್ತೇನೆ, ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಎಲ್ಲ ಸಂದರ್ಭದಲ್ಲೂ ನಿನ್ನ ಪ್ರೆಸೆನ್ಸ್ನ ಫೀಲ್ ಮಾಡುವ ಒಂದು ಸೌಭಾಗ್ಯವನ್ನು ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ವಾತಾವರಣ ಬದಲಾಗಲಿ, ಎನಿ ಟೈಮ್, ಎಲ್ಲ ಸಂದರ್ಭದಲ್ಲೂ ನೀನು ಜೊತೆಗಿರುವ ಆ ಧೈರ್ಯ ನಿನ್ನ ಮಕ್ಕಳಿಗುಂಟಾಗಲಿ. ಥ್ಯಾಂಕ್ ಯು ಲಾರ್ಡ್.
ಲೋಕವನ್ನು ಮೆಟ್ಟಿ ತುಳಿದು ಜಯದ ಹೆಜ್ಜೆ ಇಡುವಂತೆ ಸಹಾಯ ನೀಡು. ಥ್ಯಾಂಕ್ ಯು. ನಿನ್ನ ಜೊತೆಗಿರು, ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.